Good morning, everyone. It's 3:30 a.m. Hello, everyone. Namaste. Welcome back to my YouTube channel. ಇವಾಗ ಟೈಮ್ ಎಕ್ಸಾಕ್ಟ್ 4:20 ಆಗೈತಿ. 4:20 ಈವ್ನಿಂಗ್ ಅಲ್ಲ, ಇದು ಮಾರ್ನಿಂಗ್. ಸೊ ಮಾರ್ನಿಂಗ್ 4:20. ನಂದೇನು ಪ್ಲಾನ್ ಐತೆ ಅಂತಂದ್ರೆ ನಂದಿ ಹಿಲ್ಸಿಗೆ ಹೋಗ್ಬೇಕಂತ. ಅಲ್ಲಿ ಯೂಶ್ವಲಿ ಹೋಗ್ಬೇಕಂತಂದ್ರೆ ಬೆಳಗ್ಗೆ ಎದ್ದು ಹೋಗ್ಬೇಕು. ಯಾಕಂತಂದ್ರೆ ಅಲ್ಲಿ ಏನೋ ಕ್ಲೌಡ್ಸ್ ಕಾಣಿಸ್ತೈತಂತ, ನೋಡಕ್ ಮಸ್ತ್ ಇರ್ತೈತಂತ ಸಿನ್ರಿ. ಸೊ ಅಲ್ಲಿ ಹೋಗ್ಬೇಕಂತಂದ್ರೆ ಸ್ವಲ್ಪ ಜಲ್ದಿ ಇರಬೇಕಾಗಿತ್ತು. ನಾ 3 ಗಂಟೆಗೆ ಎದ್ದಿದೆ, ಮತ್ತೆ ನಿದ್ದೀವಂತ ಮಕ್ಕೊಂಬಿಟ್ಟೆ. ಸೊ ಇವಾಗ 4:30 ಆಗೈತಿ, ಬಿಡ್ಬೇಕ. ಅಂದ್ರೆ ಸೂರ್ಯೋದಯ ಏನಾಗ್ತೈತಲ್ಲ ಅದಕ್ಕಿಂತ ಮೊದ್ಲು ನಾವ್ ಅಲ್ಲಿರ್ಬೇಕು. ಸೊ ಅದ್ ಕಾಣ್ಸಕ್ ಮಸ್ತ್ ಇರ್ತೈತಂತ. ನಿಮ್ಗೂ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಬರ್ರಿ ಹೋಗ. ನಾನು ಬೆಂಗಳೂರಿಗೆ ಬಂದು ಒಂದು 2 years ಆಯ್ತು ಆಲ್ಮೋಸ್ಟ್. ಅವಾಗಿಂದ ನಾನು ನಂದಿ ಹಿಲ್ಸಿಗೆ ಹೋಗಿಲ್ಲ. ಎಸ್, ಐ ಆಮ್ ಗ್ರೇಟ್. ಎಲ್ಲಾರು ಏನ್ ಮಾಡ್ತಾರೆ ಅಂದ್ರೆ ಬೆಂಗಳೂರಿಗೆ ಬಂದು ಫಸ್ಟ್ ನಂದಿ ಹಿಲ್ಸೆ ನೋಡ್ತಾರೆ. ನಾನು ಅದನ್ನೇ ನೋಡಿಲ್ಲ, ಇವತ್ತು ನೋಡಕ್ ಹೊಂಟೀನಿ. ಅಲ್ಲಿ ಹೆಂಗ್ ಹೋಗ್ಬೇಕು ಏನೋ ಎಲ್ಲ ಕಂಪ್ಲೀಟ್ ಡೀಟೇಲ್ ಗೈಡ್ ಮಾಡ್ತೀನಿ ಅಂತ ನಾನು. ನೀವು ಹೋಗ್ರಿ ಅಂತ, ಯಾವಾಗ ನೀವು ಬೆಂಗಳೂರಿಗೆ ಬರ್ತೀರಿ ಏನಾದ್ರು ಪ್ಲಾನ್ಸ್ ಇತ್ತಂದ್ರೆ ಸೊ ಫಾಲೋ ಅಪ್ ಮಾಡ್ರಿ. ಸೊ 4:30ಗೆ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು. ನಾವು ಹೊಂಟೀವಿ ಸ್ಕೂಟಿ ಮೇಲೆ. ಇಟ್ಸ್ ನಾಟ್ ರೆಂಟಲ್, ಬಟ್ ನೀವು ಹೋಗಬೇಕಾದ್ರೆ ನೀವು ರೆಂಟಲು ಪರ್ಚೇಸ್ ಮಾಡ್ಬೋದು. 4-wheeler ಹೋಗ್ಬೋದು. ರೋಡ್ ಅಂತೂ ಫುಲ್ ಮಸ್ತ್ ಐತಿ ನಂದಿ ಹಿಲ್ಸಿಗೆ ಹೋಗೋದು. ಇಲ್ಲಿ ನಮಗೆ ಟೋಲ್ ನಾಕ ಸಿಕ್ಕೈತಿ, ಬಟ್ 2-wheelerಸಿಗೆ ಇಲ್ಲೇನ ನಮಗೆ ಚಾರ್ಜ್ ಮಾಡ್ಲಿಕ್ಕತ್ತಿಲ್ಲ. ಮ್ಯಾಪ್ ಒಳಗಡೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗಿ ನಾವೈತಲ್ಲ ಏರ್ಪೋರ್ಟ್ ರೂಟಿಂದ ಹೋಗ್ಬಿಟ್ವಿ. ಸೊ ಮಸ್ತಾಗೆ ನನಗಂತೂ ಬೆಳಗ್ಗೆ ಒಂದು ವಿಮಾನ ಕಾಣಿಸ್ತಾ, ಅದು ನನ್ನ ಮ್ಯಾಲಿಂದ ಹಾದು ಹೋಯ್ತು. ವಾವ್! ಸೊ ನಂದಿ ಹಿಲ್ಸಿಗೆ ಹೋಗೋ ರೂಟ್ ಇದ್ದೆ ಅಂತ ಕನ್ಫರ್ಮ್ ಹೆಂಗೆ ಆಗ್ತದಂದ್ರೆ ರೂಟಿಗೆ ನೈಟ್ ಇವೆಲ್ಲ ಮ್ಯಾಗಿದ ಸ್ಟಾಲ್ಸ್ ಕಾಣಿಸ್ತಾವ ನಮಗೆ, ಫುಲ್ ಮ್ಯಾಗೀಸ್. ಯಾರಿಗೆ ಭಾಳ ಮಸ್ತ್ ಎಕ್ಸ್ಪೀರಿಯನ್ಸ್ ಮಾಡಬೇಕು. 18 kilometers ಐತಿ, ನನ್ನ ಕೈಗಾಲೆಲ್ಲ ಶೆಟದು ಹೋಗ್ತೈತಿ. 1 tick 21 rupees ಪೇ ಮಾಡಿ ನಾನು. ಅಂದ್ರೆ ಏನು ಎಷ್ಟು ಕಾಸ್ಟ್ಲಿ, ಇಟ್ಸ್ ಟೂ ಕಾಸ್ಟ್ಲಿ. ಸೊ ಫೈನಲಿ ನಾವು ಬಂದುಬಿಟ್ಟಿವಿ. ಇಲ್ಲಿ ಎಂಟ್ರಿ ಚಾರ್ಜಸ್ ಇರುತ್ತೆ 20 rupees ಅಂತ. ಸೊ ಇಲ್ಲಿ ಎಲ್ಲರೂ ವೇಟ್ ಮಾಡ್ಲಿಕ್ಕತ್ತಾರ. ಎಂಟ್ರನ್ಸಿಗೆ ಟಾಯ್ಲೆಟ್ಸು ಇರ್ತೈತಿ. ಸೊ ನೀವು ವರಿ ಮಾಡಬೇಡ್ರಿ, ಆರಾಮ್ಸೆ ಬಂದು ನೀವು ಚಿಲ್ ಔಟ್ ಮಾಡ್ಬೋದು. ಇಲ್ಲಿ ಆಲ್ ಟೈಪ್ಸ್ ಆಫ್ ಫ್ಯಾಸಿಲಿಟೀಸ್ ಇರ್ತೈತಿ. ಇಲ್ಲಿ ಫುಲ್ ಕಾರ್ ಪಾರ್ಕಿಂಗ್, 2-wheelers 4-wheelers ಎಲ್ಲಾನು ಇರ್ತೈತಿ. 6:30 ಆಗಿದೆ. ಪರ್ ಹೆಡ್ 20 rupees ತಗೋತಾರೆ ಟಿಕೆಟ್ಸ್. 2-wheeler ವೆಹಿಕಲಿಗೆ 50 rupees. ಇವತ್ತು ನಶೀಬ್ ಖರಾಬ್ ಐತಿ, ಮಳೆ ಬರತೈತಿ. ನಾನು ಬೇಸಿಗೆ ಕಾಲ ಐತೆ ಅಂತ ಅನ್ಕೊಂಡು ಫುಲ್ ಮಸ್ತಾಗೆ ಸ್ವಲ್ಪ ಬಿಸಿ ಬಿಸಿ ಇರತ್ತೆ ಮತ್ತು ಚಳಿ ಇರಲ್ಲ ಅಂತ ಅನ್ಕೊಂಡಿದ್ದೆ. ಇಲ್ಲ, ಆಗಿದ್ದು ಉಲ್ಟಾನೇ. ನನ್ನ ಹಾಲತ್ ನನಗೆ ನೋಡೋಕ್ಕಾಗೋಲ್ದು. ಕೈ ಅಂತೂ ಫುಲ್ ಫ್ರೀಸ್, ಫುಲ್ ಫಾಗ್ಲೆ ಕವರ್ ಆಗಿಬಿಟ್ಟೈತಿ ಏರಿಯಾ. ನನ್ನ ಕೈ ಕಾಲು ಫುಲ್ ಶಟ್ಟದ ಹೊಂಟಾವು. ಲಿಟ್ರಲಿ ಸನ್ ರೈಸ್ ಆಗೋ ಮಟನು ನನ್ನ ಕೈ ಕಾಲು ಫುಲ್ ಫ್ರೀಸ್ ಆಗೈತೆ. ನನ್ಗಿನ್ನೂ ನೆನಪೈತಿ. ಫುಲ್ ಥಂಡಿ ನಾವು ನದಿ ಹಿಲ್ಸ್ ಒಳಗಡೆ ಮಳೆ ಕಾಣ್ಬೋದು. ಮಳೆ ಬಂದು ಸೂರ್ಯೋದಯನೇ ಆಗಿಲ್ಲ. ಅನ್ಲಕ್ಕಿ ಫ್ರೆಂಡ್. ಬರೋಬೇಕಾದ್ರೆ ಸೇಫ್ಟಿ ಮೆಜರ್ಮೆಂಟ್ಸ್ ಏನು ತಗೋಬೇಕಂದ್ರೆ ಫಸ್ಟ್ ಬಿಸಿಲು ಬೇಸಿಗೆ ಕಾಲ ಐತೆ ಅಂತ ಅನ್ಕೊಂಡಿನಿ. ಖುಲ್ಲಾ ಬಟ್ಟೆ ಹಾಕೊಂಬಂದ್ರೆ ನಡೆಯಂಗಿಲ್ಲ. ಫುಲ್ ಬೆಚ್ಚಗೆ ಹಾಕೊಂಬರ್ರಿ. ಕಾಲಾಗ ಸಾಕ್ಸ್ ಅಂತ ಫಿಕ್ಸ್ ಹಾಕೊಂಬರ್ರಿ. ಕೈಯಾಗ ಗ್ಲೌಸ್ ಹಾಕೊಂಬರ್ರಿ. ಮತ್ತು ನಾನು ಇಷ್ಟು ಬೆಚ್ಚಗೆ ಹಾಕೊಂಡಿನಿ ಅಂತಂದ್ರೆ ನನಗೆ ಫುಲ್ ಶೆಕಿ ಎಲ್ಲ ಥಂಡಿ ಹಿಡಿಯೋದಿತ್ತು ಫುಲ್.
ಮೂಗು ಒಳಗಡೆಯಿಂದ ಕಿವಿ ಒಳಗಡೆಯಿಂದ ಎಲ್ಲ ಕಡೆಯಿಂದ ಕೈ ಹತ್ರ ಫುಲ್ ಫ್ರೀಸ್ ಆಗ್ಬಿಟ್ಟೈತೆ ನಂದು. ಇಂಪಾರ್ಟೆಂಟ್ ನೋಟಿಸ್ ಏನಂತಂದ್ರೆ ವೀಕ್ ಡೇಸ್ನಾಗ ಅಷ್ಟೇ ಇಲ್ಲಿ ಅವೈಲೇಬಲ್ ಇರ್ತದ. ವೀಕೆಂಡ್ಸಿಗೆ ಬಂದ್ ಮಾಡಿಬಿಟ್ಟಾರ. ಸೊ ವೀಕೆಂಡ್ಸಿಗೆ ನೀವು ಪ್ಲಾನ್ ಮಾಡ್ಕೋಬೇಡ್ರಿ ನಂದಿ ಹಿಲ್ಸಿಗೆ ಬರಾಕ. ಬರಾತೈತಿ. ಫೈನಲಿ ಬಿಸಿಲು ಬಂತ, ಕೈ ಎಲ್ಲ ಬೆಚ್ಚಗೆ ಆಗ್ತಾವ ಅಂತ ಅನ್ಕೊಂಡಿ ನಾನು. ಆದ್ರೆ ಏನ್ ಮಾಡೋದು, ಕ್ಲೌಡ್ಸ್ ಸಿಗ್ಲಿಲ್ಲ. ನಂದಿ ಹಿಲ್ಸ್ನಾಗ ಬರೀ ಹಿಲ್ಸ್ ಮತ್ತು ವ್ಯೂ ಐತೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಇಲ್ಲಿ ಮಸ್ತ್ ಗಾರ್ಡನ್ಸ್ ಇದಾವ, ಪಾರ್ಕ್ ಇದಾವ, ನೋಡೋಕೆ ಭಾಳ ಚಂದ ಅದಾವ. ನೀವು ಫುಲ್ ಎಕ್ಸ್ಪ್ಲೋರ್ ಮಾಡ್ಬೇಕು. ಇವಾಗಲೂ ಬಿಸಿಲು ಬಂದೈತಿ, ಬಟ್ ಸ್ಟಿಲ್ ಐ ಆಮ್ ಫ್ರೀಸಿಂಗ್ ಗೈಸ್. ಭಾಳಷ್ಟು ಸ್ನ್ಯಾಕ್ಸ್ ಸಿಗ್ತೈತಿ, ಹೋಟೆಲ್ಸ್ ಇದಾವ ಊಟ ಮಾಡ್ಲಿಕ್ಕೆ. ಡಿಸ್ಅಡ್ವಾಂಟೇಜ್ ಏನಂತಂದ್ರೆ ಇಲ್ಲಿ ಎಲ್ಲಾನು ಹೆವಿ ಕಾಸ್ಟ್ಲಿ ಐತಿ. ಒಂದು ನಾರ್ಮಲ್ ಮ್ಯಾಗಿಗೆ 80 ರೂಪೀಸ್. ನಾನು ಅನ್ಕೊಂಡಿರ್ಲೇ ಇಲ್ಲ. ಆಮೇಲೆ ಟೇಸ್ಟು ಏನಷ್ಟು ಖಾಸ್ ಇರಲಿಲ್ಲ. ನಾನು ತಗೊಂಡೆ ಒಂದು ಮಸಾಲೆ ದೋಸೆ, ಒಂದು ಮ್ಯಾಗಿ. ಹಾಯ್ ಮಂಗ್ಯ. ಓಯ್ ನೋಡಾತಿಲ್ಲ, ನನಗೆ ಮರ್ಯಾದೆನೇ ಇಲ್ಲ. ನಂದಿ ಬೆಟ್ಟ ಒಳಗಡೆ ಒಂದು ಪಾರ್ಕ್ ಸಿಗತ್ತೆ. ಇಲ್ಲಿ ಒಂದು ವೈಟ್ ಕಲರ್ದ ಬಿಲ್ಡಿಂಗು ಐತಿ. ಇಲ್ಲಿ ಬಹಳಷ್ಟು ಮಂಗ್ಯಗಳಿದಾವೆ. ಬಟ್ ಆ್ಯಕ್ಚುಲಿ ಈ ಪ್ಲೇಸ್ ಚಂದ ಐತಿ. ನೀವು ಈ ಕಡೆ ಬಂದಾಗ ಬೆಟ್ಟದ ಕಡೆ ಈ ಪ್ಲೇಸು ವಿಸಿಟ್ ಮಾಡ್ರಿ. ಸ್ವಲ್ಪ ಆ ಕಡೆ ನೋಡ್ರಿ, ಈ ಪ್ಲೇಸು ಸಿಗತ್ತ. ಮಂಗ್ಯಗಳು ಹೂ ಹರ್ಕೊಂಡು ತಿನ್ನತಾವು. ನಂದಿ ಹಿಲ್ಸ್ನಾಗ ಪ್ರೇಮಿಗಳ ಸ್ಪಾಟ್ ಅನ್ಬೋದು. ಯಾಕಂತಂದ್ರೆ ಅಲ್ಲೆಲ್ಲ ಬರ್ದಿಟ್ಟಾರೆ. ಬರ್ರಿ ತೋರಿಸ್ತೀನಿ ನೋಡ್ರಿ. ಇಲ್ಲೆಲ್ಲ ರಾಮ್ ಲಾಲ್ ಏನೇನೋ ಐತಿ. ಇಲ್ಲಿ ಬ್ರೇಕ್ಫಾಸ್ಟು ಮಾಡ್ಬೋದು ನೀವು. ಇಲ್ಲೇ ಇರತ್ತೆ, ಟೀ ಕಾಫಿನೂ ಇರುತ್ತೆ, ಎಲ್ಲಾನು ಐತಿ. ಬಟ್ ಏನು ಕಾಸ್ಟ್ಲಿ ಐತಿ ಸ್ವಲ್ಪ. ಸೊ ಅದೊಂದು ನಾನು ಹೇಳ್ಬೋದು. ಇಲ್ಲಿ ಇವೆಲ್ಲಾನು ಐತಿ, ಎಲ್ಲಾನು ನೀವು ಚೆಕ್ಔಟ್ ಮಾಡ್ಬೇಕು. Are you gonna kiss me? 'Cause you're taking me home. It's 4 in the morning. Are we doing this wrong? This weekend I saw you through eyes that I knew. It got me falling for you, and I kinda want to come to Nandi Hills. ಮ್ಯಾಪ್ ಫುಲ್ ನೀವು ನೋಡ್ಕೊಂಡು ಫುಲ್ ನಂದಿ ಹಿಲ್ಸ್ ಎಂಜಾಯ್ ಮಾಡ್ಬೋದು. ಹಿಲ್ಸ್ರಾಗ ಮಂಗ್ಯ ಅದಾವಲ್ಲ ಜಾಸ್ತಿ, ಅವ್ರು ಬಂದು ಇವ್ರಿಗೆ ಫುಡ್ ಕೊಡತಾರು. ಎಲ್ಲ ಮಂಗ್ಯಗಳಿಗೆ ಬನಾನ ಕೊಟ್ಟಾರ. ಇಲ್ಲಿ ತಿನ್ನತಾವ ಮಸ್ತಾಗೆ. ನಾನು ಸ್ವಲ್ಪ ಸಿನಿಮ್ಯಾಟಿಕ್ ವಿಡಿಯೋಸ್ ಮಾಡ್ಕೊಂಡೆ. ಯಾಕಂತಂದ್ರೆ ಇಲ್ಲಿ ಫುಲ್ ಗಿಚ್ ವ್ಯೂಸ್ ಇದಾವ. ಬ್ಯಾಕ್ಗ್ರೌಂಡ್ ಒಳಗಡೆ ನೋಡ್ದಂಗೆ ನೀವು ಗಾಂಧಿ ನಿಲಯ ಅತಿಥಿ ಗೃಹ ಅಂತ ಐತಿ. ಇಲ್ಲಿ ಗಾಂಧೀಜಿ ಬಂದ ಸ್ವಲ್ಪ ದಿನ ಇದ್ದಿದ್ರಂತ. ಅದರ ಸಂಬಂಧ ಈ ಪ್ಲೇಸಿಗೆ ಗಾಂಧಿ ನಿಲಯ ಅತಿಥಿ ಗೃಹ ಅಂತ ಇಟ್ಟಾರ. ಇಲ್ಲಿ ನಿಮಗೆ ಸ್ಟೇ ಮಾಡಕ್ಕೆ ಪ್ಲೇಸಸ್ ಇದಾವ. ವಾಟರ್ ರಿಸ್ಟೋರೇಷನ್ ಅಂತೂ ಒಂದು ಸ್ಟ್ರಕ್ಚರ್ ಐತಿ, ಅದನ್ನು ನೀವು ಚೆಕ್ಔಟ್ ಮಾಡ್ಬೋದು. ಇಲ್ಲಿ ಮೇನ್ ನಂದಿ ಬೆಟ್ಟದ ನಂದಿ ಟೆಂಪಲ್ ಐತಿ ಇಲ್ಲಿ, ಅದನ್ನು ನೀವು ಚೆಕ್ ಮಾಡ್ಬೋದು. ಈ ದೇವಸ್ಥಾನದ ಮೇನ್ ಥಿಂಗ್ ಏನಂತಂದ್ರೆ ಅದ್ರ ಬಲಕಿವಿ ಒಳಗಡೆ ಹೋಗಿ ನಂದಿ ಕಿವಿ ಒಳಗಡೆ ಹೋಗಿ ನಾವೇನಾದ್ರೂ ಅಂದ್ರೆ ಅದು ನಾವು ಅನ್ಕೊಂಡಿದ್ದ ಆಗತ್ತಂತ. ಅಲ್ಲದೆ ಸ್ವಲ್ಪ ನೋಡಕ್ಕೂ ತೋಪು ಸಿಗತ್ತ. ಮತ್ತು ಇದಂದ್ರೂ ನಂಗೆ ಚೀನಾ ವಾಲ್ ಹಂಗೆ ಅನ್ನಿಸ್ಬಿಡ್ತದೆ.
start to overthink everything. ನಂದಿ ಹಿಲ್ಸಿಗೆ ಬಂದ್ರೆ ಡಿಫ್ರೆಂಟ್ ಪ್ಲೇಸಸ್ ಸ್ಪಾಟ್ಗಳು ಮಸ್ತಾಗಿ ವ್ಯೂಸ್ ಎಲ್ಲಾನು ಕಾಣಿಸುತ್ತೆ ನಿಮಗೆ. ನೀವು ಬಂದ್ರೆ ಚೆಕ್ಔಟ್ ಮಾಡ್ರಿ. ಬಟ್ ವಾಪಸ್ ಹೋಗೋ ವೇಸ್ ನನಗೆ ತೋರ್ಸಕ್ ಆಗ್ಲಿಲ್ಲ. ನನ್ನ ಮೊಬೈಲ್ ಬ್ಯಾಟ್ರಿನೇ ಮುಗಿದು ಹೋಯ್ತು. ನನಗೆ ಗೊತ್ತೇ ಆಗ್ಲಿಲ್ಲ ಯಾವಾಗ ಎಷ್ಟೇ ಹೆಂಗೆ ಚಾರ್ಜ್ ಹೋಗ್ಬಿಡ್ತಂತ. 9:30 ಅಂದ್ರೆ ಎಲ್ಲ ಜನ ಹೋಗ್ಬಿಡ್ತಾರೆ. ಬಟ್ ಸ್ಟಿಲ್ ನಾನು 12 o'clock ಮಟ್ಟ ಇದ್ದೆ. ಫುಲ್ ಚೆಕ್ಔಟ್ ಮಾಡ್ದೆ. ಸಿಂಪಲ್ ಸಜೆಷನ್ ಏನಂತಂದ್ರೆ ನೀವು ಬಂದ್ ಬರೀ ಬೆಟ್ಟ ನೋಡ್ಬೇಡ್ರಿ, ಫುಲ್ ಚೆಕ್ ಮಾಡ್ರಿ.